ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 9ನೇ ತರಗತಿ ತೃತೀಯ ಭಾಷೆ ಹಿಂದಿ ಈ ವರ್ಷ ಬೋರ್ಡ್ದಿಂದಲೇ DSCRT ಅವರು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಆಲ್ರೆಡಿ ಮಾರ್ಕ್ಸ್ ವೇಟೇಜನ್ನು ಬಿಟ್ಟಿದ್ದಾರೆ. ಈ ವೇಟೇಜನ್ನು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ನಿಮಗೆ ಇದೇ ಪ್ರಕಾರ ಓದಿ ಸ್ಕೋರ್ ಆಗ್ತದೆ. ಮತ್ತು ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಮಾಡೆಲ್ ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಏಕೆಂದರೆ ಈ ಪ್ರಶ್ನೆಗಳು ಕೂಡ ನಿಮಗೆ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ನೋಡಿ, ಪ್ಲಸ್ಟ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಬ್ಲೂ ಪ್ರಿಂಟು ಹಾಕಿದ್ದೆ, ಮತ್ತು ಶಾರ್ಟಾಗಿ ಇನ್ನೊಂದು ಸಲ ಹೇಳ್ತೀನಿ. ಜೈ ಜೈ ಭಾರತ್ ಮಾತಾದಿಂದ ಕೇವಲ ಪದ್ಯವನ್ನು ಓದ್ಕೊಂಡೋಗಿ 4 ಅಂಕಕ್ಕೆ ಬರ್ತದೆ. ನೆಕ್ಸ್ಟ್ ಗುಲಾಬ್ ಸಿಂಗ್ ಪಾಠದಿಂದ 1 ಅಂಕದ 1, 2 ಅಂಕದ 1. ಸ್ವಾಮಿ ವಿವೇಕಾನಂದ ಪಾಠದಿಂದ 3 ಅಂಕದ 1 ಪ್ರಶ್ನೆ. ಅನುಶಾಸನಿ ಶಾಸನಿದಿಂದ 3 ಅಂಕದ 1 ಪ್ರಶ್ನೆ. ಮೌಸಿ ಪಾಠದಿಂದ 4 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಚೇರಾಪುಂಜಿ ಸಾಯಹು 3 ಅಂಕದ 1. ಪರ್ಯಾವರಣ ಬಚಾವೋ 3 ಅಂಕದ 1. ಇನ್ನು ಭೀಮ ರಾಕ್ಷಸದಿಂದ 1 ಅಂಕದ 1, 2 ಅಂಕದ 1. ನಫೆಕೆ ಚಕ್ಕರ್ಮೆ ಪಾಠದಿಂದ 2 ಅಂಕದ 1 ಪ್ರಶ್ನೆ. ಚಲನ ಹಮಾರ ಕಾಮೆ 1 ಅಂಕದ 1, 2 ಅಂಕದ 1. ಖೇಲೋ ಕೂದೋ ಸ್ವಸ್ಥ ರಹೋ 3 ಅಂಕದ 1 ಪ್ರಶ್ನೆ. ಸಡಕ್ ಕಿ ರಕ್ಷಾ ಸಬ್ಕಿ ಸುರಕ್ಷಾ ಅಲ್ಲಿನೂ ಕೂಡ 3 ಅಂಕದ 1 ಪ್ರಶ್ನೆ. ಸಾತಿ ಹಾತ್ ಬಡಾನದಲ್ಲಿ 1 ಅಂಕದ 1, 2 ಅಂಕದ 1. ಸೌರ ಊರ್ಜಾ 1 ಅಂಕದ 1, 2 ಅಂಕದ 1. ವೀರಾಂಗನಾ ಚೆನ್ನಮ್ಮ ಪಾಠದಿಂದ 3 ಮಾರ್ಕ್ಸಿಂದ 1 ಪ್ರಶ್ನೆ. ಪೂರ್ವಾಕ್ಷರಕ ಪೂರ್ವಾಗ್ರಹದಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ. ರಹೀಮನ ದೋಹೆದಿಂದ 1 ಅಂಕದ 1, 3 ಅಂಕದ 1. ಇನ್ನು ಪೂರಕ ಪಾಠಗಳು ಟೋಟಲಿ 3 ಇದ್ದಾವೆ. ಸೊ ಫಸ್ಟ್ ಒಂದು ಕಲ್ಪನಾ ಚಾವ್ಲಾ, 2ನೇದು ವಿಕಲಾಂಗ ಕಿ ದೌಡ್, 3ನೇದು ವಿನತಿ. ಸೊ ಅಲ್ಲಿ 2 ಪ್ರಶ್ನೆಗಳು ಬರ್ತವೆ 4 ಅಂಕಕ್ಕೆ. ಅನುವಾದ 1 ಇದೆ 3 ಅಂಕೆ. ಅಪ್ಪಟಿತ ಗದ್ಯಾಂಶಕ್ಕೆ 4 ಅಂಕ 1 ಪ್ರಶ್ನೆ. ನಿಬಂಧ 4 ಅಂಕ. ವ್ಯಾಕರಣದಲ್ಲಿ 8 MCQ, ಪತ್ರಲೇಖನಕ್ಕೆ 5. ಸೊ ಇಷ್ಟು ಬ್ಲೂ ಪ್ರಿಂಟ್ ಅವರು ಬೋರ್ಡ್ದಿಂದಲೇ ರಿಲೀಸ್ ಮಾಡಿದ್ದಾರೆ. ಸೊ ನೋಡೋಣ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ. ಫಸ್ಟ್ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಸರಿಯಾದ ಉತ್ತರವನ್ನೇ ಆರಿಸಿ ಬರೀಬೇಕು. ಫಸ್ಟ್ ಒನ್ ಇತ್ತು, ರೋನಾ ಕಾ ವಿರುದ್ಧಾರ್ಥಕ ಶಬ್ದ ಹೇ ಅಂತ ಕೇಳಿದರು. ಸೊ ರೋನಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಹಸ್ನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬಾಪ್ ಕಾ ಅನ್ಯಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಬಾಪ್ ಕಾ ಅನ್ಯಲಿಂಗ ಶಬ್ದ ಏನಪ್ಪ ಅಂದರೆ ಮಾ ಅಂತಕ್ಕಂಥದ್ದು ಆಗ್ತದೆ. ಸ್ತ್ರೀದು ಏನಾಗ್ತದೆ, ಪುರುಷ ಆಗ್ತದೆ. ಔರತ್ತದು ಏನಾಗ್ತದೆ, ಪುರುಷ ಅಂತಲೇ ಆಗ್ತದೆ. ನಾರಿದು ಏನಾಗ್ತದೆ, ನರ್ ಆಗ್ತದೆ. ಓಕೆನಾ. ನೆಕ್ಸ್ಟ್ ಥಾಲಿ ಕಾ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಥಾಲಿದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಥಾಲಿಯಾ ಇಸ್ ದ ರೈಟ್ ಆನ್ಸರ್. ಇನ್ನು ಫೋರ್ತ್ ಒನ್, ಬನನಾ ಕಾ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಬನನಾದು ಪ್ರಥಮ ಪ್ರೇರಣಾರ್ಥಕ್ಕೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಬನಾನಾ ಇಸ್ ದ ರೈಟ್ ಆನ್ಸರ್. ಬನ್ವಾನ ದ್ವಿತೀಯ ಪ್ರೇರಣಾರ್ಥಕ ಗೊತ್ತಿರಲಿ. ಬನ್ ಅಂತಕ್ಕಂಥದ್ದು ಧಾತು ಆಗ್ತದೆ. ಓಕೆನಾ. ಎಸ್, ಮಹೇಶ್ ಶಬ್ದಕ್ಕೆ ಸಂಧಿ ಅಂತ ಹೇಳಿದರೆ ಮೇಲೆ ಎ ಮಾತ್ರ ಇದೆ. ಸೊ ಎ ಮಾತ್ರ ಇದ್ದರೆ ಗುಣಸಂಧಿ. ಆಮೇಲೆ ಐ ಮತ್ತು ಅವು 2 ಬಡಿಗಿತ್ತಂದ್ರೆ ವೃದ್ಧಿ ಸಂಧಿ. ದೀರ್ಘ ಸಂಧಿಯಲ್ಲಿ ಆ, ಈ, ಉ, ರಿ ಇತ್ತಂದ್ರೆ ಈ ಮಾತ್ರಗಳಿತ್ತಂದ್ರೆ ದೀರ್ಘ ಸಂಧಿ. ಮೇಲೆ ಒಂದೇ ಬಡಿಗಿತ್ತಂದ್ರೆ ಗುಣಸಂಧಿ. ಅಯಾದಿ ಸಂಧಿಯಲ್ಲಿ 3 ಅಕ್ಷರದ ಸರಳ ಪದಗಳಿರ್ತವೆ. ಅಯ, ಆಯ, ಅವ, ಆವ, ಅಕ, ಆಕ ಈ ಒಂದು ಎಸ್ ಪ್ರತ್ಯಯಗಳಲ್ಲಿ ಇರ್ತವೆ. ಇನ್ನು ಟೂಟ್ ಪಡನ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಟೂಟ್ ಪಡನ ಅಂದರೆ ಏನಪ್ಪ ಅಂದರೆ ಆಕ್ರಮಣ ಕರ್ಣ ಇಸ್ ದ ರೈಟ್ ಆನ್ಸರ್. ಇನ್ನು ಖೇಲೋನ್ಸೆ ಕ್ಯಾ ಲಾಭ ಅಂತ ಇದೆ. ಇಲ್ಲೊಂದು ಕ್ವಶನ್ ಮಾರ್ಕ್ ಇದೆ. ಇದು ಯಾವ ವಿರಾಮ ಚಿಹ್ನೆ ಅಂತ ಕೇಳಿದ್ರು. ಕ್ವಶನ್ ಮಾರ್ಕನ್ನೇ ಏನಂತೀವಿ, ಪ್ರಶ್ನವಾಚಕ ಅಂತ ಕರೆಯೋದು. ಆಪ್ಷನ್ ಬಿ ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ ಕಾರಕ್ ಮೇಲಿತ್ತು. ಮೌಸಿ ಫಿರ್ ಡ್ಯಾಶ್ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮೌಸಿ ಫಿರ್ ಸೆ ಮತ್ತೆ, ಓಕೆ, ಸೆ ಅಂತಕ್ಕಂಥದ್ದು ಬರ್ತದೆ. ಸೊ ಮೌಸಿ ಫಿರ್ ಸೆ ಸ್ಕೂಲ್ ಕೆ ಪಾಸ್ ಆನೆ ಲಗಿ ಅಂತಕ್ಕದ್ದನ್ನು ನೀವು ಬರಿಬೇಕು. ಇಷ್ಟು 8 ಗ್ರಾಮರ್ದ MCQ ಇರ್ತು. ಇನ್ನು 4 ನೋಡೋಣ. ಅವಿರೋದು ಅನುರೂಪತೆ ಇದ್ದಾವೆ. ಸೊ 4 ಪ್ರಶ್ನೆ 4 ಅಂಕ. ಭೀಮ ಮಾನವ ಆದರೆ ಬಕಾಸುರ ಯಾರು ಅಂತ ಕೇಳಿದರು. ರಾಕ್ಷಸ. ಸಾಗರನೆ ಛೋಡ ರಾಸತ ಪರ್ವತನೆ ಜುಕಾಯ ಅಂತ ಕೇಳಿದ್ದಾರೆ. ಶೀಶ ಇಸ್ ದ ರೈಟ್ ಆನ್ಸರ್. ಚಾಂದ್ ಚಾಂದನಿ ಸೂರ್ಯ ಡ್ಯಾಶ್ ಅಂತ ಇದೆ, ಸೂರಜ್ ಅಂತ ಬರಿಬೇಕು. ಇನ್ನು 12, YN ಸ್ವಾಮಿಗೆ ಯೋಗ ನರಸಿಂಹ ಸ್ವಾಮಿ ಅಂದರೆ BN ಸ್ವಾಮಿಗೆ ಏನಂತ ಕರ್ತಿದ್ದಾರೆ, ಭೋಗ ನರಸಿಂಹ ಸ್ವಾಮಿ ಅಂತ ಇತ್ತು. ಇನ್ನು 1 ಮಾರ್ಕರ್ದು 4 ಪ್ರಶ್ನೆ ಇದ್ದಾವೆ. ಇಲ್ಲಿ ಕೂಡ 2 ಗದ್ಯದಿರ್ತವೆ, 2 ಪದ್ಯದಿರ್ತವೆ. ಭಾಳ ಈಸಿಯಾಗಿ ನೀವೇನು ಮಾಡ್ಬೋದು, ಅದನ್ನು ಬರಿಬಹುದು. ಪ್ರಶ್ನೆ 13, ಥಾಲಿ ಮೇ ಕ್ಯಾ ಜಲ ರಹಾತ ಅಂತ ಕೇಳಿದ್ದಾರೆ. ಸೊ ಥಾಲಿ ಮೇ ದಿಯಾ ಜಲ ರಹಾತ ಇಸ್ ದ ರೈಟ್ ಆನ್ಸರ್. ಇನ್ನು ಕಿಸ್ಕಿ ಗತಿ ರುಕಿ ನಹಿ ಹೇ ಅಂತ ಕೇಳಿದ್ದಾರೆ. ಜೀವನ ಕಿ ಗತಿ ರುಕಿ ನಹಿ ಹೇ. ಇನ್ನು 15, ಲೋಗೋ ಕೆ ಪಾಸ್ ಕಿಸ್ಕೆ ಲಿಯೇ ಸಮಯ ನಹಿ ಹೇ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಲಂಬೆ ಲಂಬೆ ನಾಮ್ ಪುಕಾರ್ನೆ ಕೆ ಲಿಯೇ ಲೋಗೋ ಕೆ ಪಾಸ್ ಸಮಯ ನಹಿ ಹೇ ಅಂತ ಬರೆದ್ರೆ ಸಾಕು. 16th ಒನ್, ಚಂದನ್ ಕೆ ಪೇಡ್ ಸೆ ಕೌನ್ ಲಿಪ್ಟೆ ರಹತಾ ಹೇ ಅಂತ ಕೇಳಿದ್ದಾರೆ. ಸೊ ಚಂದನ್ ಕೆ ಪೇಡ್ ಸೆ ಭುಜಂಗ ಅಥವಾ ಸಾಂಪ್ ಲಿಪ್ಟೆ ರಹತಾ ಹೇ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ.
ಇನ್ನು 2 ಅಂಕದ ಪ್ರಶ್ನೆ. ಸೊ ಟೋಟಲಿ 8 ಇರ್ತಾವೆ. ನೆನಪಿರಲಿ, 4 ಗದ್ಯ ಇರ್ತಾವೆ, 2 ಪದ್ಯ ಇರ್ತಾವೆ, 2 ಪೂರಕ ವಾಚನ ಇರ್ತಾವೆ. ಟೋಟಲಿ 16 ಮಾರ್ಕನ್ನು ನೀವು ಏನು ಮಾಡ್ತೀರಿ, ಈಸಿಯಾಗಿ ಇಲ್ಲಿಂದ ಗಳಿಸಬಹುದು. ಪ್ರಶ್ನೆ 17 ನೋಡಿ. बहन ने भाई को गिरते देखकर क्या किया ಅಂತ ಕೇಳಿದ್ದಾರೆ. आंसर इज भाई को गिरते देखकर बहन उसके पास दौड़ पड़ी. भाई खून से लथपथ पड़ा था. वह पुकारती रही भैया भैया इज द आंसर. 18th वन. ब्राह्मण के घर में सब लोग क्यों रो रहे थे ಅಂತ ಕೇಳಿದ್ದಾರೆ. सो द आंसर इज ब्राह्मण के घर में सब लोग इसलिए रो रहे थे कि उस एकचक्र नगर के लोग बारी बारी में बकासुर को अन्न, भैंस और आदमी भेजते थे. इस बार गरीब ब्राह्मण की बारी आई थी, इसलिए आदमी को भेजने के विषय को लेकर ब्राह्मण के घर में सब लोग रो रहे थे ಅಂತ ಬರೆದ್ರೆ ಸಾಕು. ಇನ್ನು 19th ಕೇಳಿದ್ರು, ಬಾಬು ಭಾಯಿನೇ ಪೇಡ್ ಪರ್ ಚढ़ते चढ़ते क्या सोचा ಅಂತ ಕೇಳಿದ್ದಾರೆ. ಸೊ ಏನು ಮಾಡ್ತಾನಪ್ಪ ಅಂದ್ರೆ, पेड़ पर चढ़ते चढ़ते बाबू भाई ने यह सोचा कि बहुत अच्छे, मेरी तो किस्मत खुल गई, जितने नारियल चाहे तोड़ लूँ और पैसे भी न दूँ, क्या बात है ಅಂತ ಏನಾಗದಪ್ಪ ಅಂದ್ರೆ ಪ್ರಶ್ನೆ ಇತ್ತು. 20ನೇ ಪ್ರಶ್ನೆ. आज मेरे सामने है रास्ता इतना पड़ा, पंक्ति का आशय क्या है ಅಂತ ಕೇಳಿದ್ದಾರೆ. ಸೊ ಇಲ್ಲಿ आज मेरे सामने है रास्ता इतना पड़ा पंक्ति का आशय यह है कि आज कवि के सामने बहुत से चुनौतियाँ हैं. उच्च चुनौती को चुनकर अपनी मंजिल तक, अपनी लक्ष्य प्राप्ति तक पहुँचना है ಅಂತ ಇದೆ. ಅಂದರೆ ಇದು ಚಲನ ಹಮಾರ ಕಾಮ್ಯದಲ್ಲಿನ ಒಂದು ಆಶಯದ ಮೇಲೆ ಪ್ರಶ್ನೆ ಇತ್ತು ಫ್ರೆಂಡ್ಸ್. ತುಂಬ ಈಸಿಯಾಗಿರ್ತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಅದನ್ನು ನೀವು ಆರಾಮಾಗಿ 2-3 ಸೆಂಟೆನ್ಸಲ್ಲಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಏಕ ಸೆ ಏಕ ಮಿಲನೆ ಕಾ ಪರಿಣಾಮ ಕ್ಯಾ ಹೋಗಾ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ. ಏಕ ಸೆ ಏಕ ಮಿಲನೆ ತೋ ಪರ್ವತ ಭಿ ಬನ್ ಸಕ್ತಾ ಹೈ और ನದಿ ಭಿ ಬನ್ ಸಕ್ತಾ ಹೈ ಅಂತ ಕೇಳಿದ್ದಾರೆ. ಸೊ ಒಂದು ಸೇರಿದರೆ ನಾವೇನು ಮಾಡ್ಬೋದು, ಒಂದು ದೊಡ್ಡ ಪರ್ವತವನ್ನೇ ನಿರ್ಮಿಸಬಹುದು, ಅಥವಾ ಒಂದು ಚಿಕ್ಕ ಚಿಕ್ಕ ನೀರಿನ ಹನಿಗಳ ಸೇರಿ ಒಂದು ನದಿಯನ್ನು ಸಹಿತ ನಿರ್ಮಾಣವನ್ನು ಮಾಡಬಹುದು ಅನ್ನೋದನ್ನು ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. 22 ಸೌರ ಲಾಲ್ಟೇನ್ ಕೆ ಬಾರೆ ಮೇ ಲಿಖಿಯೇ ಅಂತ ಇದೆ. ಇದು ಸೌರ ಊರ್ಜಾ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. सौर लालटेन हल्का होता है, इसे जलाने के लिए मिट्टी का तेल, पेट्रोल या गैस की ज़रूरत नहीं पड़ती, यह तो सौर ऊर्जा से ही चलता है. इನ್ನು कल्पना चावला ने एरोनॉटिक क्षेत्र को ही क्यों चुना ಅಂತ ಕೇಳಿದ್ದಾರೆ. सो द आंसर इज कल्पना चावला का बचपन का एक ही आकांक्षा था कि चांद सितारों को छूना. इस आकांक्षा को पूरा करने के लिए, सपने को पूरा करने के लिए कल्पना चावला एरोनॉटिक क्षेत्र को चुन ली. इನ್ನು कल्पना चावला अमर है क्यों ಅಂತ ಕೇಳಿದ್ದಾರೆ. वह अपनी जान हथेली पर रखकर अपना जीवन एरोनॉटिक क्षेत्र में काम करके अपने जीवन समर्पण की थी, अतः कल्पना चावला का नाम अमर है ಅಂತ ಬರೆದ್ರೆ ಸಾಕು. 24 सबके सब एक साथ विजयी क्यों हुए ಅಂತ ಕೇಳಿದ್ದಾರೆ. ಎಸ್, ಆನ್ಸರ್ ಏನಪ್ಪ ಅಂದರೆ, प्रतिभागियों ने एक पास के लड़के सब के करके एक से लौटकर दोबारा खड़ा हुए, उस बालक के आंसू पूछे, धूल साफ करे और उसकी मदद की. फिर बाद में सबके सब एक ही बार में हाथ पकड़कर अंतिम रेखा पहुंच गए और इसलिए सबके सब विजयी हो गए ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಇತ್ತು, निर्णायकों ने समस्याओं का हल कैसे ढूंढ निकाला ಅಂತ ಕೇಳಿದ್ದಾರೆ. निर्णायकों ने 9 प्रतिभागियों को स्वर्ण पदक दे दिया और उन्होंने समस्या का हल ढूंढ निकाला ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂದರೆ 1 ಅಂಕ ಮತ್ತು 2 ಅಂಕದ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟಲ್ಲಿ ನಾನು 3 ಮತ್ತು 4 ಅಂಕದ ಕಂಪ್ಲೀಟಾಗಿ ಕೊಡ್ತೀನಿ. ಬಾಯ್.